ಕಾಂಗ್ರೆಸ್ ಮುಖಂಡನಿಂದ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಪ್ರಾಣ ಬೆದರಿಕೆ, ಅಶ್ಲೀಲ ಶಬ್ದಗಳಿಂದ ನಿಂದನೆ ಖಂಡಿಸಿ ಚಿಂತಾಮಣಿಯಲ್ಲಿ ಪ್ರತಿಭಟನೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಪಕ್ಷದ ಮುಖಂಡನಿಂದ ಅಲ್ಲಿನ ನಗರಸಭೆ ಪೌರಾಯುಕ್ತೆಗೆ ಬೆದರಿಕೆ ಮತ್ತು ಅವ್ಯಾಚ್ಯ ಅಶ್ಲೀಲ ಶಬ್ದಗಳಿಂದ ನಿಂದನೆ ಮಾಡಿರುವುದು ಖಂಡಿಸಿ ಚಿಂತಾಮಣಿ ನಗರದಲ್ಲಿ ನಗರಸಭೆ ನೌಕರರು ಮೌನ ಪ್ರತಿಭಟನೆ ನಡೆಸಿದರು. ಕೆಪಿಸಿಸಿ ರಾಜ್ಯ ಸಂಯೋಜಕ ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಎಂಬಾತ ಅನಧಿಕೃತವಾಗಿ ನಡು ರಸ್ತೆಯಲ್ಲಿ ಅಕ್ರಮವಾಗಿ ಕಟ್ಟಿದ್ದ ಬ್ಯಾನರ್ ತೆರವು ಮಾಡಿದ್ದಕ್ಕೆ ಶಿಡ್ಲಘಟ್ಟ ಪೌರಾಯುಕ್ತರಾದ ಶ್ರೀಮತಿ ಅಮೃತ ಗೌಡರವರಿಗೆ ಫೋನ್ ಕರೆ ಮಾಡಿ ಅವ್ಯಾಚ್ಯ ಅಶ್ಲೀಲ ಶಬ್ದಗಳಿಂದ ನಿಂದಿಸಿ ಪ್ರಾಣ ಬೆದರಿಕೆ ಹೂಡಿ ಚಪ್ಪಲಿ ಹೊಡೆಸುವುದಾಗಿ ಹಾಗೂ ಕಚೇರಿಗೆ ಬೆಂಕಿ ಹಾಕಿಸುವುದಾಗಿ ಬೆದರಿಕೆ ಹಾಕಿದ್ದು ಅಲ್ಲದೆ ಸ್ಥಳೀಯ ಶಾಸಕ ಬಿಎನ್ ರವಿಕುಮಾರ್ ಅವರಿಗೂ ಅವ್ಯಾಚ್ಯ ಅಶ್ಲೀಲ ಪದಗಳಿಂದ ನಿಂದನೆ ಮಾಡಿದ್ದು ಪರೋಕ್ಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರನ್ನು ನಿಂದಿಸಿದ್ದು, ಕಾಂಗ್ರೆಸ್ ಮುಖಂಡನ ಈ ಬೆದರಿಕೆಗೆ ಶಿಡ್ಲಘಟ್ಟ ನಗರಸಭೆ ಅಧಿಕಾರಿ ಸಿಬ್ಬಂದಿಗಳು ಕೆಲಸ ನಿರ್ವಹಿಸಲು ಭಯಭೀತರಾಗಿ ಮಾನಸಿಕವಾಗಿ ಕುಗ್ಗಿರುವುದರಿಂದ ಸದರಿ ರಾಜೀವ ಗೌಡರನ್ನು ಬಂಧಿಸಿ ಶಿಕ್ಷೆಗೆ ಒಳಪಡಿಸಬೇಕೆಂದು ಕೋರುತ್ತಾ ಹಾಗೂ ಬಂಧಿಸಲು ವಿಫಲವಾದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಎಲ್ಲಾ ಪುರಸಭೆ ಹಾಗೂ ನಗರಸಭೆ ವ್ಯಾಪ್ತಿಯಲ್ಲಿ ಕೆಲಸ ಸ್ಥಗಿತಗೊಳಿಸಿ ಪ್ರತಿಭಟನೆಯನ್ನು ಮಾಡುವುದಾಗಿ ಪ್ರತಿಭಟನಾಕಾರರು ತಹಶೀಲ್ದಾರ್ ಸುದರ್ಶನ್ ಯಾದವ್ ರವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ವರದಿ ಸಿಎಸ್ ರವಿ, ನ್ಯೂಸ್ ಬ್ಯೂರೋ, ಪ್ರಜಾಪವರ್ ಟಿವಿ, ಚಿಕ್ಕಬಳ್ಳಾಪುರ. ಏನು ನಿನ್ನೆ ಪಕ್ಕದ ತಾಲೂಕಿನಲ್ಲಾದಂಥ ಆತ್ಮೀಯ ಸಹೋದರಿ ಅಮೃತ ಗೌಡರವರಿಗೆ ಅಲ್ಲಿನ ಒಬ್ಬ ಲಪಂಗ ನಾಲಾಯಕ ಒಬ್ಬ ಕಿಡಿಗೇಡಿ ಏನು ರಾಜೀವ್ ಗೌಡ ಅಂತ ಏನಿದಾನೋ ಅವನು ನೇರವಾಗಿ ನಿನ್ನನ್ನು ಸುಟ್ಟಾಕ್ತೇನೆ, ಕೊಲೆ ಬೆದರಿಕೆ ಹಾಕಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾನೆ. ಅವ್ರಿಗೆ ಹೇಳ್ತಾ ಇದೀವಿ, ಇದು ನಿಮ್ಮ ಆಳುಗಳೆಲ್ಲ ಯಾರು ಇಲ್ಲಿ. ಆದ್ರಿಂದ ನಾವು ಹೇಳ್ತಾ ಇದೀವಿ, ಇದನ್ನ ಖಂಡಿಸ್ತಾ ಇದೀವಿ. ತಹಸೀಲ್ದಾರ್ ಮುಖಾಂತರ ಯಾವುದೇ ಸರ್ಕಾರಿ ನೌಕರರಿಗೆ, ಪೌರ ಕಾರ್ಮಿಕರಿಂದ ಕಮಿಷನರ್ಗಾಗ್ಲಿ ಜಿಲ್ಲೆಯಲ್ಲಿ ಏನಾದ್ರು ಆದ್ರೆ ಅವನೇ ನೇರವಾಗಿ ಹೊಣೆ ಆಗ್ತಾನೆ ಅಂತ ಹೇಳ್ತಾ ಈ ಕೂಡಲೇ ಅವನನ್ನ ಬಂಧಿಸಬೇಕು, ಈ ಜಿಲ್ಲೆಯಿಂದ ಅವನನ್ನು ಗಡೀಪಾರು ಮಾಡಬೇಕು. ಜೊತೆಗೆ ಯಾವುದೇ ರೀತಿ ನೌಕರರ ಮೇಲೆ ಏನೋ ಈ ತರ ಘಟನೆಗಳಾಗದಂಗೆ ನೋಡ್ಬೇಕು ಅಂತ ನಾನು ಮಾನ್ಯ ತಹಸೀಲ್ದಾರ್ ಮನವಿ ಮಾಡ್ತಾ, ಇದೇ ರೀತಿ ಏನಾದರೂ ಮುಂದುವರೆದ್ರೆ ಜಿಲ್ಲೆಯಾದ್ಯಂತ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ನಿಲ್ಲಿಸ್ತೇವೆ ಅಂತ ಹೇಳ್ತಾ ಇದೇ ರೀತಿ ಸರ್ಕಾರಕ್ಕೂ ನಾನು ಮನವಿ ಮಾಡ್ತಾ ಇದ್ದೇನೆ. ಕೂಡಲೇ ಮಹಿಳಾ ಆಯೋಗ ಆ ಹೆಣ್ಮಗಳ ರಕ್ಷಣೆಗೆ ಬರಬೇಕು, ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡಬೇಕು. ಒಬ್ಬ ದಲಿತ ಹೆಲ್ತ್ ಇನ್ಸ್ಪೆಕ್ಟರ್ ಅವಶ್ಯಕತೆ ನಿಂದನೆ ಮಾಡಿರೋದಕ್ಕೆ ಅವ್ರ ಮೇಲೂ ಸಹ ಒಂದು ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಮಾಡಬೇಕಂತ ನಾನು ಮನವಿ ಮಾಡ್ತಾ ಮೊನ್ನೆ ತಹಸೀಲ್ದಾರ್ ಅವರಿಗೆ ಇದ್ರ ಮುಖಾಂತರ ಕಳಿಸ್ಕೊಡ್ತೇನೆ. ಯಾವುದೇ ರೀತಿ ಅವರೊಬ್ಬರಿಗೆ ಅಲ್ಲ, ಜಿಲ್ಲೆಯಲ್ಲಿ ಯಾವುದೇ ನೌಕರರ ಪರವಾಗಿ ಅದನ್ನು ಧ್ವನಿ ಇರ್ತೀವಿ, ನಾವು ನೌಕರರ ಪರವಾಗಿ ಇರ್ತೀವಿ ಅಂತ ಹೇಳ್ತಾ ಪೌರ ಕಾರ್ಮಿಕರು ಇವತ್ತಿಂದ ಅವರಿಗೆ 3 ದಿನಕ್ಕಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ವಿ. ಅವರನ್ನು FIR ಮಾಡದೆ ಹೋದ್ರೆ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಮನೆ ತಹಸೀಲ್ದಾರ್ ಮುಖಾಂತರ ಮನವಿ ಮಾಡ್ತೇವೆ. ಧಿಕ್ಕಾರ ಧಿಕ್ಕಾರ, ಅಪಂಗ ರಾಜೀವ್ ಗೌಡನಿಗೆ, ಅಹಂಕಾರಕ್ಕೆ. ತಾಲೂಕಿನ ಶಿಡ್ಲಘಟ್ಟ ನಗರಸಭೆಯ ಪೌರಾಯುಕ್ತರಿಗೆ ಏನು ಒಂದು ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ, ಅದೇ ರೀತಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ಈ ದಿನ ಚಿಂತಾಮಣಿ ತಾಲೂಕಿನ ಚಿಂತಾಮಣಿ ನಗರಸಭೆ ಎಲ್ಲ ನೌಕರರು ಪೌರಾಯುಕ್ತರಿಂದ ಹಿಡಿದು ಪೌರ ಕಾರ್ಮಿಕರವರೆಗೆ ಎಲ್ಲರೂ ಕೂಡ ಒಂದಾಗಿಕೊಂಡು ಈ ಒಂದು ಏನು ಅಗೌರವವನ್ನು ಸೂಚಿಸಿದ್ದಾರೆ. ಅವರ ವಿರುದ್ಧವಾಗಿ ಕಠಿಣ ಕ್ರಮ ಕೈಗೊಳ್ಳಬೇಕು ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಇವರ ವಿರುದ್ಧ ಏನು ಕ್ರಮ ಆಗಲಿಲ್ಲ ಅಂದರೆ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಈ ದಿನ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಇದನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ನೀಡಿದ್ದೀವಿ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡುವಂಥ ವಿಚಾರ ಏನಿದೆ, ಎಲ್ಲ ಸರ್ಕಾರಿ ನೌಕರರು ನಾವು ಕೂಡ ಮೊದಲನೇದಾಗಿ ನಿಮ್ಮ ಥರನೇ ಸಮಾಜದಲ್ಲಿ ಸಾರ್ವಜನಿಕರೇ ನಾವು ಮೊದಲನೇದಾಗಿ, ನಂತರ ನಾವು ಸರ್ಕಾರಿ ನೌಕರರಾಗಿರ್ತೀವಿ. ನಮಗೂ ಕೂಡ ಕುಟುಂಬಗಳಿರುತ್ತೆ, ನಮಗೂ ಕೂಡ ಪರ್ಸ್ನಲ್ ಲೈಫ್ ಅನ್ನೋದೊಂದಿರುತ್ತೆ. ನೀವು ಮಾತಾಡೋವಂಥದ್ದು ಮೀಡಿಯಾ ಮುಂದೆ ಎಲ್ಲರಿಗೂ ತುಂಬ ಏನೋ ಎಂಟರ್ಟೈನಿಂಗ್ ಆಗಿರ್ಬೋದೇ ಹೊರತು ಅದರಿಂದ ಅದ್ರ ಹಿಂದ್ಗಡೆ ಇರುವಂಥ ಯಾವ ನೌಕರರನ್ನ ನೀವು ಬೈತೀರಾ ಅಥವಾ ಯಾವ ನೌಕರರ ಬಗ್ಗೆ ನೀವು ಹಗುರವಾಗಿ ಮಾತಾಡ್ತೀರಾ, ಅವ್ರ ಹಿಂದ್ಗಡೆನೂ ಒಂದು ಸಮಾಜ ಇರುತ್ತೆ, ಅವ್ರ ಹಿಂದ್ಗಡೆನೂ ಒಂದು ಕುಟುಂಬ ಇರುತ್ತೆ, ಅವ್ರದ್ದು ಕೂಡ ನೋವು ನಲುವುಗಳಿರ್ತವೆ. ಇವನ್ನೆಲ್ಲ ನಾವು ಮನಗಂಡು ಸಮಾಜದಲ್ಲಿ ಯಾರ ವಿರುದ್ಧ ಆದರೂ ಆಗಿರಲಿ, ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ, ಯಾರು ಸರ್ಕಾರಿ ನೌಕರರೇ ಅಂತಲೇ ಹೇಳ್ತಿಲ್ಲ, ಯಾರ ವಿರುದ್ಧ ಆದರೂ ನಾವು ಮಾತಾಡಬೇಕಾದ್ರೆ ಇದನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡು ಆಚೆಯವ್ರಿಗೆ ಏನು ನಾವು ಮಾತಾಡ್ತಾ ಇದ್ದರಿಂದ ಅದರಿಂದ ಅವ್ರ ಕುಟುಂಬಕ್ಕೆ ಏನು ತೊಂದರೆ ಆಗುತ್ತೆ ಅಥವಾ ಕುಟುಂಬಕ್ಕೆ ಏನು ನೋವಾಗುತ್ತೆ ಅನ್ನೋದನ್ನು ನಾವು ಸ್ವಲ್ಪ ಅರಿತುಕೊಂಡು ನಾವು ಮಾತಾಡೋದ್ರಿಂದ ಇಂಥ ಒಂದು ಅಚಾತುರ್ಯಗಳು, ಈ ಥರ ಒಂದು ವಿಚಾರಗಳು ನಡೀದಿರ ಇರ್ತವೆ ಅನ್ನೋದು ನನ್ನ ಭಾವನೆ. ದಯವಿಟ್ಟು ನಾನು ಪತ್ರಿಕಾ ಮುಖಾಂತರ ಕೂಡ ನಮ್ಮ ಚಿಂತಾಮಣಿ ತಾಲೂಕನ್ನು ಕೂಡ ಎಲ್ರಿಗೂ ಇದೇ ನಾವು ಹೇಳುವಂಥದ್ದು, ನಾವು ಸರ್ಕಾರಿ ನೌಕರರ ಮುಂಚೆ ಸಮಾಜದಲ್ಲಿ ನಾವು ಕೂಡ ಒಂದು ಭಾಗ, ನಂತರನೇ ನಾವು ಸರ್ಕಾರಿ ನೌಕರರಾಗಿರುವಂಥದ್ದು. ಹಾಗಾಗಿ ಸಮಾಜಮುಖಿಯಾಗಿ ನಾವು ಕೆಲಸ ಮಾಡ್ತೀವಿ, ಸಮಾಜಮುಖಿಯಾಗಿ ನಾವು ಸಾರ್ವಜನಿಕ ಸೇವೆ ಸಲ್ಲಿಸೋದಕ್ಕೆ ನಾವು ಇರೋದು. ಪ್ರೀತಿ ಗೌರವದಿಂದ ನಾವು ಸೇವೆ ಸಲ್ಲಿಸ್ತೀವಿ, ಪ್ರೀತಿ ಗೌರವದಿಂದ ನೀವು ನಡ್ಕೊಳ್ಳಿ ಅಂತ ಈ ಮೂಲಕ ನಾನು ಹೇಳ್ತಾ
ನಾನು ಮಾತನಾಡ್ತೀನಿ.